ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದೆ ಟೌನ್ಶಿಪ್ ಯೋಜನೆ ವಿವಾದ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೆ ದೇವನಹಳ್ಳಿ ರೈತರು ವಿರೋಧ ಮಾಡಿದ್ರು. ನಾವು ರೈತರು ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಿಂದೆ ದೇವನಹಳ್ಳಿ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಬೇಡಿಕೆಗೆ ಸ್ಪಂದಿಸಿದ್ದೇವೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಜಾಗ ಕೊಟ್ಟಿದ್ದಾರೆ. ಉದ್ಯೋಗ ಕಲ್ಪಿಸಿ ಕೊಡಬೇಕೆಂದಾಗ ಸರಿಯಲ್ಲ ಅಂದ್ರೆ ಹೆಂಗೆ? ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವುದು. ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಿದ್ ಯಾರು ಇವ್ರೆ? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು ಎಲ್ಲಿ ನಿಮ್ಮ ದೇವನಹಳ್ಳಿನ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ ಪರ್ಮನೆಂಟ್ ಗ್ರೀನ್ ಬೆಲ್ಟ್ ಅನ್ನ ನಾವು ಮಾಡಿದ್ವಿ, ಅದನ್ನ ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಅಲ್ಲ. ಇದನ್ನು ಹಾಗೆ ಅಲ್ವಾ? ಈಗ ಅವಾಗ ನಂದೇನಂದ್ರೆ ಆಶ್ಚರ್ಯ ಏಕಾಗ್ತಾ ಇದೆ ಅಂದ್ರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಅದೇ ಪ್ರಾಜೆಕ್ಟ್ ಅನ್ನ ನಾವು ತಗೊಂಡು ಅದನ್ನ ಇನ್ನ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನ್ ಇತ್ತು ಅದೇ ಅಲ್ವಾ? ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ? ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಪಡಿತೀರಿ ಅಂತ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು